ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಚಂದನ ಪ್ರದೀಪ್ ಮೈಸೂರು ವ್ಲಾಗ್ಸ್. ನಾನು ನಿಮ್ಮ ಚಂದನ. ಸೊ ಆಲ್ರೆಡಿ ನೀವು ನನ್ನ ತಮ್ಮನೇಲಿ ನೋಡಿದ್ದೀರಾ, ನಿಮಗೆ ಗೊತ್ತಾಗಿದೆ ನಾನು ಎಲ್ಲಿಗೆ ಬಂದಿದ್ದೀನಿ ಅಂತ. ಹೌದು, ನಾನು ಬಂದಿರೋದು ಇವತ್ತು ನನ್ನ ಮಗನ ಕರ್ಕೊಂಡು ಫಸ್ಟ್ ಟೈಮ್ ಮೈಸೂರು ಝೂಗೆ ಬಂದಿದ್ದೀವಿ. ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ. ನಮ್ಮ ಪಾಪು ಪ್ರಾಣಿಗಳನ್ನ ನೋಡಿ ಯಾವ ರೀತಿ ರಿಯಾಕ್ಷನ್ ಮಾಡ್ತಾನೆ ಅಂತ. ಸೊ ಅವನ್ನ ನಾವಿಲ್ಲಿ ಕರ್ಕೊಂಡ್ಬಂದಿದ್ದೀವಿ. ಸೊ ನಾವು ಆಲ್ರೆಡಿ ಇವಾಗ ಝೂಗೆ ಎಂಟ್ರಿ ಆಗಿದ್ದೀವಿ. ಸೊ ನೀವು ನೋಡ್ತಾ ಇದ್ದೀರಾ, ತುಂಬ ಜನ ರಶ್ ಇತ್ತು ಅವತ್ತು ನಾವು ಬಂದಿದ್ದೀನ. ಯಾಕಂದರೆ ಇವಾಗ ಹಾಲಿಡೇಸ್ ಅಲ್ವಾ, ಸೊ ಹಾಗಾಗಿ ಸಿಕ್ಕಾಪಟ್ಟೆ ರಶ್ ಇತ್ತು. ಸೊ ಎಂಟ್ರಿ ಟಿಕೆಟು ಇದಕ್ಕೆ ಒಬ್ಬರಿಗೆ ಪರ್ ಪರ್ಸನ್ 100 ರೂಪೀಸ್ ಇರುತ್ತೆ. ಸೊ ಹಾಗಾಗಿ ಟಿಕೆಟ್ನ ಇಲ್ಲಿ ತೊಗೊಂಡು ಎಂಟ್ರಿ ಆಗಬೇಕಾಗುತ್ತೆ. ಸೊ ನೀವೇ ನೋಡ್ತಾ ಇದ್ದೀರಾ, ನಾವು ಫಸ್ಟ್ ಎಂಟ್ರಿ ಆಗಿ ಒಳಗಡೆ ಹೋಗ್ತಾ ಇದ್ದಂಗೆ ಇಲ್ಲಿ ಬರ್ಡ್ಸ್ ಇಂದ ಸ್ಟಾರ್ಟ್ ಆಗುತ್ತೆ. ನಾವು ಇಲ್ಲಿ ಎಲ್ಲ ರೀತಿಯ ಪಕ್ಷಿಗಳನ್ನ ಕೂಡ ನೋಡ್ಬೋದು ಹತ್ರದಿಂದ. ತುಂಬಾ ಚೆನ್ನಾಗಿರುತ್ತೆ ಎಲ್ಲ ರೀತಿಯ ಪಕ್ಷಿಗಳು. ಆ ಒಂದು ಕೂಗು ಕೇಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ನಾವಿಲ್ಲಿ ಫಸ್ಟು ನವಿಲುಗಳನ್ನ ನೋಡಿದ್ವಿ. ಸೊ ನವಿಲಲ್ಲೂ ಕೂಡ ಒಂದು ವೈಟ್ ಕಲರ್ ಪಿಕಾಕ್ ನೋಡಲಿಕ್ಕೆ ತುಂಬಾ ಚೆನ್ನಾಗಿತ್ತು. ಸೊ ಹತ್ರದಿಂದ ನೋಡಿದ್ದು ತುಂಬಾ ಖುಷಿ ಆಯಿತು. ನಮ್ಮ ಪಾಪನು ಕೂಡ ಹತ್ರದಿಂದ ಕೈಯಲ್ಲಿ ತೋರಿಸ್ತಾ ಇದ್ದ ಯಾವ ರೀತಿ ಕಾಣ್ತಿದೆ ಅಂತ. ಸೊ ಹಾಗೆ ಹೀಗೆ ಎಲ್ಲ ಪಕ್ಷಿಗಳನ್ನ ನೋಡ್ತಾ ಮುಂದೆ ಹೋದ್ವಿ. ತುಂಬಾ ಚೆನ್ನಾಗಿತ್ತು. ಆದರೆ ಹಾಲಿಡೇಸ್ ಇರೋದ್ರಿಂದ ಸ್ವಲ್ಪ ಕ್ರೌಡ್ ಇತ್ತು. ಆದರೆ ನಮ್ಮ ಪಾಪು ತುಂಬಾ ಎಂಜಾಯ್ ಮಾಡ್ತಾ ಇದ್ದ ಎಲ್ಲ ಪಕ್ಷಿಗಳನ್ನ ಕೂಡ ನೋಡಿಕೊಂಡು. ಈ ಒಂದು ಝೂ ಮಾರ್ನಿಂಗ್ 8:30 ಈವ್ನಿಂಗ್ 5:30 ಇರುತ್ತೆ. ಸೊ ಹಾಗಾಗಿ ನೀವು ಬೆಳಗ್ಗೆನೆ ಬಂದರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಇವಾಗ ಬಿಸಿಲು ಬೇರೆ ಇದೆ. ಸೊ ಹಾಗಾಗಿ ಬೆಳಗ್ಗೆನೆ ಬಂದು ನೀವು ಮಧ್ಯಾಹ್ನದಷ್ಟೊತ್ತಿಗೆ ಎಲ್ಲದನ್ನು ಕೂಡ ಕ್ಲೀನಾಗಿ ಕವರ್ ಮಾಡಿಕೊಂಡು ಎಲ್ಲ ಪಕ್ಷಿ ಹಾಗೆ ಪ್ರಾಣಿಗಳನ್ನ ಕೂಡ ನೋಡ್ಕೊಂಡು ಹೋಗ್ಬೋದು. ಸೊ ಸ್ವಲ್ಪ ಬಿಸಿಲಿರೋದ್ರಿಂದ ಬೇಗ ಬಂದರೆ ಒಳ್ಳೆಯದು. ಸೊ ನಾವು ಅಷ್ಟೇ ಸ್ವಲ್ಪ ಬಿಸಿಲಿತ್ತು, ಹಾಗಾಗಿ ಬೇಗನೆ ಎಲ್ಲದನ್ನು ಕೂಡ ನೋಡಿಕೊಂಡು ಹೋದ್ವಿ. ಇದುವರೆಗೂ ನಮ್ಮ ಪಾಪು ಟಿವಿಲಿ ಎಲ್ಲ ಪ್ರಾಣಿಗಳನ್ನ ನೋಡ್ತಾ ಇಮಿಟೇಟ್ ಮಾಡ್ತಾ ಇದ್ದ. ಬಟ್ ಇವಾಗ ಫಸ್ಟ್ ಟೈಮ್ ಅವನು ಡೈರೆಕ್ಟಾಗಿ ಎಲ್ಲ ಪ್ರಾಣಿಗಳನ್ನ ನೋಡ್ತಾ ಇರೋದು. ಸೊ ಹಾಗಾಗಿ ಅವನಿಗೆ ಒಂಥರ ತುಂಬಾ ಖುಷಿ ಆಗ್ತಾ ಇತ್ತು ಎದುರುಗಡೆಯಿಂದ ನೋಡೋದಕ್ಕೆ. ಸೊ ನಮಗೂ ಕೂಡ ಅವನ್ನ ನೋಡಿ ನಮಗೂ ಖುಷಿ ಆಗ್ತಾ ಇತ್ತು ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ತುಂಬಾ ಚೆನ್ನಾಗಿತ್ತು. ಮೈಸೂರಲ್ಲಿ ಇದ್ದು ಕೂಡ ನಾವು ಝೂಗೆ ಬಂದಿರಲಿಲ್ಲ. ಬಟ್ ಇದೇ ಫಸ್ಟ್ ಟೈಮ್ ನಮ್ಮ ಪಾಪನ ಕರ್ಕೊಂಡು ನಾವು ಝೂಗೆ ಬಂದಿರೋದು. ನಾನು ಮೈಸೂರಿಗೆ ಮೊದಲನೇ ಸರಿಗೆ ಬಂದಾಗ ಮಾತ್ರ ನಾನು ಝೂಗೆ ಬಂದಿದ್ದು. ಬಟ್ ಇವಾಗ ತುಂಬ ವರ್ಷಗಳ ನಂತರ ನಮ್ಮ ಪಾಪಗೋಸ್ಕರ ನಾವು ಝೂಗೆ ಬಂದಿದ್ದೀವಿ, ಎಲ್ಲ ಪ್ರಾಣಿಗಳನ್ನ ಕೂಡ ನೋಡಬೇಕು ಅಂತ. ಸೊ ಹಾಗಾಗಿ ನಮ್ಮ ಪಾಪನ ಕರ್ಕೊಂಡು ಇಲ್ಲಿ ಎಂಜಾಯ್ ಮಾಡಿದ್ವಿ ಸಿಕ್ಕಾಬಟ್ಟೆ ಅಂತಲೇ ಹೇಳ್ಬೋದು. ಸೊ ಯಾಕಂದರೆ ಆ ಪ್ರಾಣಿಗಳು, ಆ ಒಂದು ಪಕ್ಷಿಗಳ ಕೂಗಾಗಿರ್ಬೋದು, ಸೊ ಎಲ್ಲದನ್ನು ನೋಡೋಕ್ಕೆ ಹತ್ರದಿಂದ ತುಂಬಾ ಚೆನ್ನಾಗಿತ್ತು. ನಮ್ಮ ಪಾಪಗೆ ತೋರಿಸೋದಕ್ಕಂತೂ ತುಂಬಾ ಖುಷಿ ಅನ್ನಿಸ್ತು ನಮಗೂ ಕೂಡ. ಹಾಗೆ ಬನ್ನಿ ನೋಡ್ತಾ ಹೋಗೋಣ ಯಾವ್ಯಾವೆಲ್ಲ ಪ್ರಾಣಿಗಳಿದೆ ಹಾಗೆ ಪಕ್ಷಿಗಳಿದೆ ಅಂತ ನಿಮಗೂ ತೋರಿಸ್ತೀನಿ. ಬನ್ನಿ ಹೋಗೋಣ. ಇವಾಗ ನಾವು ಪಕ್ಷಿಗಳನ್ನೆಲ್ಲ ನೋಡಿಕೊಂಡು ಹಾಗೆ ಮುಂದೆ ಬಂದ್ವಿ. ಸೊ ಇವಾಗ ಇಲ್ಲಿ ಸ್ವಲ್ಪ ಫೋಟೋ ತಗೊಳ್ಳೋಣ ಅಂತ ನಮ್ಮ ಪಾಪನ ಕೂರಿಸಿ ಅಲ್ಲಿ ಪೋಸ್ ಕೊಡು ಅಂತ ಹೇಳ್ತಾ ಇದ್ವಿ. ಸೊ ಅವನ ಫೋಟೋಗೆ ಪೋಸ್ ಕೊಡ್ತಾ ಇದ್ದ. ತುಂಬಾ ಚೆನ್ನಾಗಿ ಬಂದಿತ್ತು ಫೋಟೋ ಅಂತಲೇ ಹೇಳ್ಬೋದು. ಸೊ ಹಾಗೆ ನಮ್ಮ ಪಾಪು ಅಲ್ಲಿ ನಮ್ಮದು ಕೂಡ ಫೋಟೋ ತೆಗಿತೀನಿ ಅಂತ ಫೋನ್ನ ಇಸ್ಕೊಂಡು ತೆಗಿತಾ ಇದ್ದ. ಸೊ ನೋಡಿ ಹೇಗೆ ತೆಗಿತಾ ಇದ್ದಾನೆ. ನಮ್ಮ ಫೋಟೋನ ಅವನೇ ನೆಕ್ಸ್ಟ್ ತೆಗಿಯೋದು ಅಂತ ಅನಿಸುತ್ತೆ. ಸೊ ಅಷ್ಟು ಚೆನ್ನಾಗಿ ತೆಗಿತೀನಿ ಅಂತ ಮೊಬೈಲ್ನ ಇಟ್ಕೊಂಡಿದ್ದ. ಸೊ ಕ್ರೌಡ್ ನೋಡಿ ನೀವೇ ನೋಡ್ತಾ ಇದ್ದಾರೆ ಎಷ್ಟು ಜನ ಇತ್ತು ಅಂತ ನಮಗೂ ಅನ್ನಿಸ್ತು. ಸೊ ಯಾಕೆ ಇವಾಗ ಹಾಲಿಡೇಸಲ್ಲಿ ಬಂದ್ವಿ ಅಂತ. ಸೊ ಹಾಗಾಗಿ ತುಂಬ ಜನ ಇತ್ತು ಈ ಸರಿ ಹಾಲಿಡೇಸ್ ಅಂತ. ಸೊ ಈಗ ನಾವು ನೋಡ್ತಾ ಹೋಗ್ತಿದ್ವಿ ಪ್ರಾಣಿಗಳಿಗೆ ಯಾವ್ಯಾವ್ದೆಲ್ಲ ಇದೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಫಸ್ಟ್ ಇಲ್ಲಿ ಲಿಯೋಪಾರ್ಡ್ ಇದೆ. ಸೊ ಇದು ಎಲ್ಲಿದೆ ಅಂತ ಹುಡುಕ್ತಾ ಇದ್ವಿ. ಅಲ್ಲಿ ಬಂದಿರೋ ಜನಗಳೆಲ್ಲ ನೋಡ್ತಾ ಇದ್ರು ಎಲ್ಲಿದೆ ಅಂತ. ನಾವು ನೋಡಿದ್ರೆ ಅಲ್ಲಿ ಹೋಗಿ ಕಿಟಕಿಯಲ್ಲಿ ಕೂತಿದೆ. ಝೂಮ್ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಇದೆ ಅಂತ. ಅಲ್ಲಿ 2 ಕೂತಿದೆ. ನೋಡೋದಕ್ಕೆ ಹುಡುಕ್ಬೇಕು ಎಲ್ಲಿದ್ದಾವೆ ಅಂತ. ಸೊ ಈ ಬಿಸಿಲಲ್ಲಿ ಆ ಪ್ರಾಣಿಗಳು ಎಲ್ಲಿದೆ, ಎಲ್ಲಿ ಕಾಣುತ್ತೆ ಅಂತ ನೋಡ್ತಾ ಹೋಗಬೇಕು. ಸೊ ಹಾಗೆ ನೆಕ್ಸ್ಟು ಟೈಗರ್ನ ನೋಡೋದಕ್ಕೆ ಅಂತ ಬಂದ್ವಿ. ಸೊ ಇದು ಕೂಡ ಅಷ್ಟೇ, ಅಲ್ಲಿ ಒಂದು ಕಡೆ ಹೋಗಿ ಆರಾಮಾಗಿ ನಿದ್ದೆ ಮಾಡ್ತಾ ಕೂತಿರೋ ಥರ ಇದೆ. ಅಲ್ಲಿ ಕೂತಿದೆ ನೋಡಿ. ಝೂಮ್ ಹಾಕಿ ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆ ಅಂತ. ಸೊ ನಮ್ಮ ಪಾಪಗೂ ಇದನ್ನೆಲ್ಲ ತೋರಿಸ್ಬೇಕು ಹತ್ರದಿಂದ ಅಂತ ಅವನ್ನ ನಾವು ಕರ್ಕೊಂಡ್ಬಂದಿದ್ದೀವಿ. ಅವನಿಗೆ ದೂರದಲ್ಲಿ ಎಲ್ಲೋ ಕೂತಿರೋದ್ರಿಂದ ಅವನಿಗೆ ಕಾಣ್ತಾ ಇರಲಿಲ್ಲ. ಬಟ್ ನಾವು ಅದನ್ನು ಅಲ್ಲಿದೆ ನೋಡು ಅಂತ ಕೈ ಹಿಡ್ಕೊಂಡು ನಾವು ತೋರಿಸ್ತಾ ಇದ್ವಿ. ಬಟ್ ಅವನು ಅಂದ್ರೂ ಹುಡುಕ್ಬಿಟ್ಟು ನೋಡು ಅಂತ ಅವನು ಆ ಪ್ರಾಣಿ ಯಾವ ರೀತಿ ಇಮಿಟೇಟ್ ಮಾಡುತ್ತೆ ಸೊ ಆ ರೀತಿ ಮಾಡ್ತಾ ಇದ್ದ ನಮ್ಮ ಪಾಪನು. ಸೊ ಹುಲಿನ ತೋರಿಸ್ತಾ ಇದ್ದೀವಿ ನಮ್ಮ ಪಾಪುಗೆ, ನೀವೇ ನೋಡ್ತಾ ಇದ್ರೆ. ಬಟ್ ಈ ಬಿಸಿಲಲ್ಲಿ ಆ ಪ್ರಾಣಿಗಳು ಕೂಡ ಎಲ್ಲೋ ಒಂದು ಕಡೆ ಕುತ್ಕೊಂಡು ಆರಾಮಾಗಿ ನಿದ್ದೆ ಮಾಡ್ತಾ ಇತ್ತು. ಸೊ ಹಾಗಾಗಿ ಆ ಪ್ರಾಣಿಗಳನ್ನ ನೋಡೋದಕ್ಕೆ ನಾವು ಎಲ್ಲಿದೆ ಅಂತ ಹುಡುಕ್ಬೇಕಾಗಿತ್ತು. ಸೊ ಹಾಗೆ ಹುಲಿಗಳನ್ನ ನೋಡಿಕೊಂಡು ಹೀಗೆ ಮುಂದೆ ಬಂದ್ವಿ. ಸೊ ಅಲ್ಲಿ ಮುಂದೆ ಬಂದು ಅಲ್ಲೂ ಕೂಡ ಕೆಲವೊಂದು ಫೋಟೋಗಳನ್ನ ತಗೊಂಡು ಹಾಗೆ ಮುಂದೆ ಹೋಗ್ತಾ
ನೋ ಲಯನ್ನ ನೋಡೋದಕ್ಕೆ ಅಂತ ಬಂದ್ವಿ. ಸೊ ಇದು ಅಷ್ಟೇ ಆರಾಮಾಗಿ ಕುತ್ಕೊಂಡಿತ್ತು ನೆರಳಲ್ಲಿ ಇದು. ಸೊ ಇದನ್ನು ನೋಡೋದಕ್ಕೆ ಅಷ್ಟೇ ತುಂಬ ಜನ ನಿಂತಿದ್ರು ಲಯನ್ನ ನೋಡೋದಕ್ಕೆ ಅಂತ. ಬಟ್ ಅದು ಆರಾಮಾಗಿ ಸುಮ್ಮನೆ ಕೂತಿತ್ತು. ಸೊ ನಾವು ಅದನ್ನು ನಮ್ಮ ಪಾಪಗೂ ಕೂಡ ನೋಡು ಅಲ್ಲಿ ಕೂತಿದೆ ಅಂತ ದೂರದಿಂದನೇ ತೋರಿಸ್ತಾ ಇದ್ವಿ. ಚೆನ್ನಾಗಿತ್ತು, ಅದನ್ನು ಕೂಡ ನೋಡಿದ್ದು. ನಮ್ಮ ಪಾಪನು ದೂರದಲ್ಲಿದ್ದರೂ ಕೂಡ ಅವನು ಅದನ್ನು ರೆಕಗ್ನೈಸ್ ಮಾಡ್ತಾ ಇದ್ದ. ಯಾಕಂದರೆ ಅವನು ಇವಾಗ ಟಿ ವಿಲೆಲ್ಲ ನೋಡೋದ್ರಿಂದ ಅವನಿಗೆ ಗೊತ್ತಾಗುತ್ತೆ ಯಾವ್ದು ಲಯನ್ ಟೈಗರ್ ಅಂತ. ಸೊ ಅದು ಇಮಿಟೇಟ್ ಮಾಡೋದನ್ನು ನಮ್ಮ ಪಾಪು ತುಂಬ ಚೆನ್ನಾಗಿ ಇಮಿಟೇಟ್ ಮಾಡ್ತಾನೆ ಯಾವ ರೀತಿ ಅಂತ. ಸೊ ನೆಕ್ಸ್ಟ್ ಹಾಗೆ ಮುಂದೆ ಹೋದ್ವಿ. ಇನ್ನೊಂದೇನು ಅಂದರೆ ನಮ್ಮ ಪಾಪು ಡೈರೆಕ್ಟಾಗಿ ಪ್ರಾಣಿಗಳನ್ನ ನೋಡೋ ಬದಲು ಅಲ್ಲಿ ಕಾಣೋ ಪಿಕ್ಚರ್ಗಳಾಗಿರ್ಬೋದು, ಫೋಟೋಗಳಾಗಿರ್ಬೋದು, ಸೊ ಅದನ್ನು ನೋಡಿ ಟೈಗರ್ ಅಥವಾ ಹುಲಿ, ಸಿಂಹ ಅಂತ ತೋರಿಸ್ತಾ ಇದ್ದ. ಸೊ ಹಾಗಾಗಿ ಅವನ್ನ ಯಾಕಂದರೆ ಅವು ಪ್ರಾಣಿಗಳೆಲ್ಲ ದೂರದಲ್ಲಿ ಕೂತಿರೋದ್ರಿಂದ ಅದನ್ನು ಹುಡುಕ್ಬೇಕಾಗಿತ್ತು. ಸೊ ಅವನಿಗೆ ಗೊತ್ತಾಗ್ತಾ ಇರಲಿಲ್ಲ ನೋಡಲಿಕ್ಕೆ ಯಾವ ಕಡೆ ಅಂತ. ಸೊ ಹಾಗಾಗಿ ಅಲ್ಲಿರೋ ಪಿಕ್ಚರ್ಗಳನ್ನೇ ನೋಡ್ತಾ ಇದ್ದ ಅವನು, ಜಾಸ್ತಿ ಫೋಟೋಗಳನ್ನ ಇಲ್ಲ ಯಾವ ರೀತಿ ಇದೆ ಅಂತ. ಸೊ ಹೀಗೆ ಮುಂದೆ ಹೋಗ್ತಾ ಇದ್ವಿ. ಸೊ ಇನ್ನೊಂದು ಝೂನಲ್ಲಿ ಹೇಳಬೇಕು ಅಂದರೆ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಆ ಒಂದು ಗ್ರೀನರಿ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ. ಹಾಗೆ ಅಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ, ಹಾಗೆ ಶೌಚಾಲಯ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿ ಎಲ್ಲ ಥರದ್ದು ಕೂಡ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿದೆ.
ನೀವು ಬಂದರೆ ಇಲ್ಲಿ ವಾಕ್ ಮಾಡೋಕ್ಕೆ ರೆಡಿ ಇರಬೇಕು, ಯಾಕಂದರೆ ಇಲ್ಲಿ 3 to 4 ಕಿಲೋಮೀಟರ್ ಅಷ್ಟು ನೀವು ವಾಕ್ ಮಾಡ್ಕೊಂಡು ಎಲ್ಲ ಪ್ರಾಣಿಗಳನ್ನ ನೋಡಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಬಂದರೆ ತುಂಬ ಚೆನ್ನಾಗಿ ವಾಕ್ ಮಾಡಬೇಕಾಗುತ್ತೆ. ಹಾಗೆ ಜೊತೆಗೆ ಇಲ್ಲಿ ಶಾಪಿಂಗು ಕೂಡ ಮಾಡ್ಬೋದು. ಶಾಪಿಂಗಲ್ಲಿ ನಿಮಗೆ ಮನೆಗೆ ಬೇಕಾಗಿರುವಂಥ ಡೆಕೋರೇಟಿವ್ ಐಟಮ್ಸ್ಗಳು ಹಾಗೆ ಟಾಯ್ಸ್ಗಳು, ಜೊತೆಗೆ ಇಲ್ಲಿ ಮೈಸೂರು ಸ್ಯಾಂಡಲ್ ಸೋಪ್ ಹಾಗೆ ಫ್ರಾಗ್ರೆನ್ಸ್ ಇರುವಂಥ ಅಗರಬತ್ತಿಗಳು ಕೂಡ ಸಿಗುತ್ತದೆ. ಸೊ ಇದಂತೂ ತುಂಬಾ ಚೆನ್ನಾಗಿದೆ ಫ್ರಾಗ್ರೆನ್ಸ್ ಅಂತಲೇ ಹೇಳ್ಬೋದು. ಸೊ ಇದನ್ನು ಕೂಡ ನೀವು ಶಾಪಿಂಗ್ ಮಾಡಿಕೊಂಡು ಹೋಗ್ಬೋದು. ಹಾಗೆ ನೋಡ್ತಾ ಹೋಗಿ ಏನೆಲ್ಲ ಇದೆ ಅಂತ. ಝೂನೆಲ್ಲ ಸುತ್ತಾಡಿ ಕೊನೆಗೆ ಸುಸ್ತಾಗಿದೆ ಅಂದಾಗ ಇಲ್ಲಿ ಒಂದು ನಮಗೆ ರೆಸ್ಟೋರೆಂಟ್ ಕೂಡ ಇಟ್ಟಿದ್ದಾರೆ. ಸೊ ಈ ಒಂದು ರೆಸ್ಟೋರೆಂಟಲ್ಲಿ ಏನೆಲ್ಲ ಸಿಗುತ್ತೆ ಅಂದರೆ ನಮಗೆ ಟಿಫನ್ ಹಾಗೆ ಊಟ, ಜೊತೆಗೆ ಇಲ್ಲಿ ಸ್ನ್ಯಾಕ್ಸ್ಗಳು ಕೂಡ ದೊರೆಯುತ್ತೆ. ಸ್ನ್ಯಾಕ್ಸಲ್ಲಿ ನಿಮಗೆ ಏನೇ ತೊಗೊಂಡ್ರೂ ಕೂಡ 60 ರುಪೀಸ್ ಇರುತ್ತೆ. ಇಲ್ಲಿ ನಿಮಗೆ ಐಸ್ ಕ್ರೀಮ್ ಆಗಿರ್ಬೋದು, ಚುರುಮುರಿ, ಪಾಪ್ಕಾರ್ನ್, ಸೊ ಎಲ್ಲದೂ ಕೂಡ 60 ರುಪೀಸ್ ಇರುತ್ತೆ. ಸೊ ಸ್ವಲ್ಪ ಕಾಸ್ಟ್ಲಿ ಇರೋದ್ರಿಂದ ನೀವು ನೋಡಿಕೊಂಡು ತೊಗೊಳ್ಳಿ. ಇನ್ನೊಂದೇನು ಅಂದರೆ ನೀವೇನೇ ಸ್ನ್ಯಾಕ್ಸ್ ತೊಗೊಂಡಿರುವಂಥ ಸ್ರ್ಯಾಪರ್ಸ್ ಕೂಡ ಅಲ್ಲೇ ತಿಂದು ನೀವು ಅಲ್ಲೇ ಡಸ್ಟ್ಬಿನ್ಗೆ ಹಾಕಬೇಕು. ಅದನ್ನು ತಿನ್ಕೊಳ್ತಾ ನೀವು ಓಡಾಡೋಗೆ ಇಲ್ಲ. ಸೊ ಹಾಗಾಗಿನೇ ಅಲ್ಲಿನ ಮೇಂಟೆನೆನ್ಸು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೀವು ಅಷ್ಟೇ, ನೀವು ಝೂಗೆ ಬಂದರೂ ಕೂಡ ಅಲ್ಲಿನ ಏನೇ ತಿಂದರೂ ಕೂಡ ಸ್ನ್ಯಾಕ್ಸ್ನ ರ್ಯಾಪರ್ಸು ಕೂಡ ಡಸ್ಟ್ಬಿನ್ಗೆ ಹಾಕಿ ಅಲ್ಲಿನ ಮೇಂಟೆನೆನ್ಸ್ನ ಕಾಪಾಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ನಾವಿಲ್ಲಿ ಸ್ನೇಕ್ಸ್ನ ನೋಡಬೇಕು ಅಂತ ಬಂದ್ವಿ. ಸೊ ಇಲ್ಲಿ ಸ್ನೇಕ್ಸ್ನ ನೋಡಬೇಕು ಅಂದರೂ ಕೂಡ ಅಷ್ಟೇ ಎಲ್ಲಿದೆ ಅಂತ ಹುಡುಕ್ಬೇಕಾಗುತ್ತೆ. ಯಾಕಂದರೆ ಸ್ನೇಕು ಎಲ್ಲೋ ಹೋಗಿ ಕೊಂಬೆ ಅಥವಾ ಮರದಲ್ಲಿ ಹೋಗಿ ಕೂತಿರುತ್ತೆ. ಸೊ ಅದನ್ನು ಹುಡುಕಿ ನಾವು ನೋಡಬೇಕು. ಸೊ ನೀವೇ ನೋಡ್ತಾ ಹೋಗಿ, ನಿಮಗೂ ಏನಾದರೂ ಕಾಣುತ್ತಾ ಸ್ನೇಕ್ ಎಲ್ಲಿದೆ ಅಂತ. ನಾನು ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ ಎಲ್ಲಿ ಕಾಣುತ್ತೆ ಅಂತ, ಹಾಗೆ ನೋಡ್ತಾ ಹೋಗಿ ಎಲ್ಲಿದೆ ಅಂತ. ಕೊನೆಯದಾಗಿ ಝೂನೆಲ್ಲ ಸುತ್ತಾಡಿ ಫೈನಲ್ ಆಗಿ ನೋಡೋಕ್ಕೆ ಬಂದಿದ್ದು ನಾವು ಈ ಒಂದು ಜಿರಾಫೆನ. ಸೊ ಈ ಜಿರಾಫೆನ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ನಮ್ಮ ಪಾಪಗೂ ಕೂಡ ಜಿರಾಫೆನ ತೋರಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಸೊ ಈ ಒಂದು ಝೂನ ಕಂಪ್ಲೀಟ್ ನಾನು ವಿಡಿಯೋನ ಕ್ಯಾಪ್ಚರ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಹಾಗಾಗಿ ಈ ಒಂದು ಝೂ ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಪ್ರಾಣಿಗಳನ್ನ ಹತ್ರದಿಂದ ನೋಡೋದಕ್ಕೆ. ಸೊ ಹಾಗಾಗಿ ನೀವು ಕೂಡ ಈ ಒಂದು ಝೂಗೆ ಬಂದು ಈ ಥರ ಪ್ರಾಣಿಗಳನ್ನ ಹತ್ರದಿಂದ ನೋಡಿ ಎಂಜಾಯ್ ಮಾಡ್ಬೋದು ಅಂತಲೇ ಹೇಳ್ತೀನಿ. ಝೂನೆಲ್ಲ ಸುತ್ತಾಡಿ ಕಂಪ್ಲೀಟ್ ಮುಗಿಸಿ ನಾವು ಹೊರಗಡೆ ಬರೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗೋಗಿತ್ತು. ಸೊ ಆಲ್ರೆಡಿ ಲಂಚ್ ಟೈಮ್ ಆಗೋಗಿತ್ತು. ಸೊ ಹಾಗಾಗಿ ನಾವು ಬರ್ತಾ ಅಲ್ಲಿ ಲಂಚ್ನ ಮುಗಿಸ್ಕೊಂಡು ಬಂದ್ವಿ. ಸೊ ಇದಾಗಿತ್ತು ನನ್ನ ಝೂನ ವ್ಲಾಗು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಲವ್ ಯು ಆಲ್.